ಶ್ರೀ ಗುರುದೇವ್ ಎಲ್ಲರಿಗೂ ನಮಸ್ಕರಿಸುತ್ತಾ, ಮಕ್ಕಳೇ, ಈ ದಿನ ನಾವು ನನ್ನ ಕನಸು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪಾಠದ ಮುಂದುವರೆದ ಭಾಗವನ್ನು ನೋಡೋಣ. ಕಾಡಿಗೆ ಮರ ಕಡಿಯಲು ಬಂದಂತಹ ಮನುಷ್ಯನೊಡನೆ ಕಾಡಿನ ಪ್ರಾಣಿ ಪಕ್ಷಿಗಳು ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತವೆ. ಈಗ ಮುಂದಿನ ಭಾಗದಲ್ಲಿ ಯಾವ ಪ್ರಾಣಿ ಯಾವ ರೀತಿಯಾಗಿ ಬುದ್ಧಿವಾದವನ್ನು ಮನುಷ್ಯನಿಗೆ ಹೇಳ್ತವೆ ಅನ್ನೋದನ್ನು ಮುಂದುವರೆದ ಭಾಗದಲ್ಲಿ ನೋಡೋಣ. ಕಾಡು ಹಂದಿ ಗುಟುರು ಹಾಕುತ್ತಾ, ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ. ಇದರಿಂದ ಗಾಳಿ, ಮಣ್ಣು, ನೀರು ಮಲಿನವಾಗುತ್ತವೆ. ಇದೇಕೆ ನಿನಗೆ ತಿಳಿಯುತ್ತಿಲ್ಲ? ಮಾನವ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆಯಾಯಿತು. ಆದರೂ ತೋರ್ಪಡಿಸಿಕೊಳ್ಳದೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು? ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ, ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ. ಕಾಗೆ ಗೀಜಗನ ಗೂಡು, ಜೇನುಗೂಡು, ಗೆದ್ದಲ ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ. ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ. ಮಾನವ ಆಶ್ಚರ್ಯದಿಂದ, ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು? ಕೊಕ್ಕರೆ ಬಳುಕುತ್ತಾ, ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ. ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ. ನಿನಗಿದು ತಿಳಿಯದೆ? ಮರ ಸಹನೆಯಿಂದ ಆಲಿಸುತ್ತಿದ್ದ ಮರವು, ಏಯ್ ಮಾನವ, ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಏಳು, ಎಚ್ಚರಗೊಳ್ಳು. ಸಮಯ ಮೀರುವ ಮುನ್ನ ಎದ್ದೇಳು. ಅಮ್ಮ, ರಾಜು, ಏಳು, ಶಾಲೆಗೆ ತಡವಾಗುತ್ತೆ. ಏಳು, ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ. ಹಾಸಿಗೆ ಮೇಲೆ ಕುಳಿತ. ರಾಜು, ಅಮ್ಮ, ನನಗೆ ಕನಸು ಬಿದ್ದಿತ್ತು. ಎಂಥ ಕನಸು ಗೊತ್ತಾ? ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು. ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ? ಅಮ್ಮ, ಹೌದಾ? ನಿಜವಾಗಿಯೂ ಇದು ಒಳ್ಳೆಯ ಕನಸೇ. ರಾಜು, ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದೆಯಲ್ಲ, ಅದಕ್ಕೆ ಈ ರೀತಿಯ ಕನಸು ಬಿದ್ದಿದೆ. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ನೋಡು, ಆ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತಿದೆ. ಹೇಳು ಬೇಗ. ಕಾಡು ಹಂದಿ ಗುಟುರು ಹಾಕುತ್ತಾ, ಗುಟುರು ಅಂದರೆ ಅದು ಶಬ್ದ ಮಾಡೋವಂಥದ್ದು. ಕಾಡು ಹಂದಿ ಶಬ್ದ ಮಾಡೋದು, ಅದನ್ನು ನಾವು ಗುಟುರು ಹಾಕುತ್ತಾ ಅಂತ ಕರಿತೀವಿ. ಕಾಡು ಹಂದಿ ಹೇಳುತ್ತೆ, ಅಗತ್ಯ ವಸ್ತುಗಳನ್ನು, ಅಗತ್ಯ ಅಂದರೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದಿಸು, ಅಂದರೆ ತಯಾರು ಮಾಡುವಂತಹ ನಿಮ್ಮ ಕಾರ್ಖಾನೆಗಳು. ನಮಗೆ ಬೇಕಾಗಿರ್ತಕ್ಕಂಥ ಕೆಲ ವಸ್ತುಗಳನ್ನು ಎಲ್ಲಿ ತಯಾರು ಮಾಡ್ತಾರೆ? ಕಾರ್ಖಾನೆಗಳಲ್ಲಿ ತಯಾರು ಮಾಡ್ತಾರೆ. ಆ ಕಾರ್ಖಾನೆಗಳಿಂದ ಹೊಗೆ ಮತ್ತು ಕಲ್ಮಶ ಅಂದರೆ ಮಲಿನ, ಅಂದರೆ ಕೆಟ್ಟಾಗಿ, ಅಂದರೆ ಮಲಿನವಾಗಿರ್ತಕ್ಕಂಥದ್ದು, ಅಂದರೆ ಕೆಟ್ಟೋಗಿರ್ತಕ್ಕಂತಹ ವಸ್ತುಗಳನ್ನು, ವಿಷಪೂರಿತ ವಸ್ತುಗಳನ್ನು ಹೊರ ಹಾಕ್ತಾ ಇದ್ದಾವೆ. ಯಾವ ಕಾರ್ಖಾನೆಗಳು? ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಕಾರ್ಖಾನೆಗಳಲ್ಲಿ ಆ ತಯಾರು ಮಾಡುವಂಥ ಸಂದರ್ಭದಲ್ಲಿ ಮಲಿನವಾಗಿರ್ತಕ್ಕಂಥ, ವಿಷಪೂರಿತವಾಗಿರ್ತಕ್ಕಂಥ ವಸ್ತುಗಳನ್ನು ಪರಿಸರಕ್ಕೆ ಬಿಡ್ತಾ ಇದ್ದೀರಾ. ಇದರಿಂದ ಗಾಳಿ, ಮಣ್ಣು, ನೀರು ಮಲಿನವಾಗುತ್ತದೆ. ಅಂದರೆ ಮಲಿನ ಅಂದರೆ ಕೆಟ್ಟು ಹೋಗ್ತಾ ಇದೆ ಅಥವಾ ವಿಷಪೂರಿತವಾಗ್ತಾ ಇದೆ. ಇದು ನಿನಗೆ ಗೊತ್ತಿಲ್ವಾ ಅಂತ ಕಾಡು ಹಂದಿ ಹೇಳುತ್ತೆ. ಅದಕ್ಕೆ ಮಾನವ ಹೇಳ್ತಾನೆ, ಆಗಲೇ ಮಾನವನಿಗೆ ಗೊತ್ತಾಗಿರುತ್ತದೆ. ಎಲ್ಲ ಪ್ರಾಣಿಗಳು ಮಾತಾಡೋದನ್ನು ನೋಡಿದಂತಹ ಮಾನವನಿಗೆ, ಎಲ್ಲ ಪ್ರಾಣಿಗಳು
ಒಗ್ಗಟ್ಟಾಗಿ ಅಂದರೆ ಒಟ್ಟಾಗಿ ಎಲ್ಲರೂ ಕೂಡ ತಮ್ಮ ಬುದ್ಧಿವಂತಿಕೆಯನ್ನು ತೋರ್ಪಡಿಸ್ತಾ ಇರ್ತವೆ. ಇದನ್ನು ನೋಡಿದಂತಹ ಮಾನವನಿಗೆ ಅವನು ಸೋಲ್ತಾ ಇರ್ತಕ್ಕಂಥದ್ದು ಅವನಿಗೆ ಮನವರಿಕೆ ಆಗ್ತದೆ, ಅವನಿಗೂ ಗೊತ್ತಾಗ್ತದೆ. ಆದರೂ ಅವನು ಅದನ್ನು ತೋರಿಸ್ಕೊಳ್ಳದೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು, ನೀವೆಲ್ಲ ಬಯಲಿನಲ್ಲಿ ನಿಮಗೆ ಸರಿಯಾಗಿರ್ತಕ್ಕಂಥ ಒಂದು ಮನೆ ಇಲ್ಲ, ಆವಾಸ ಸ್ಥಾನ ಇಲ್ಲ. ನಾವು ವಾಸ ಮಾಡೋದಕ್ಕೆ ಸುಂದರವಾಗಿರ್ತಕ್ಕಂಥ ಮನೆಗಳನ್ನು ಕಟ್ಕೊಂಡಿದ್ದೇವೆ. ನೀವು ಬಂದು ಒಮ್ಮೆ ನಮ್ಮ ಮನೆಗಳನ್ನು ನೋಡಿ, ಎಷ್ಟು ಚೆನ್ನಾಗಿದೆ. ಆ ಮನೆಗಳನ್ನು ಎಷ್ಟು ನೀಟಾಗಿ ಅಥವಾ ಎಷ್ಟು ಚೆನ್ನಾಗಿ ನಾವು ಕಟ್ಕೊಂಡಿದ್ದೇವೆ. ಅದು ಸಾಲದಲ್ಲವೇ ನಮ್ಮ ಬುದ್ಧಿವಂತಿಕೆಯ ಬಗ್ಗೆ ನಿಮಗೆ ತಿಳಿಯೋದಕ್ಕೆ ಅಂತ ಮಾನವ ದಬಾಯಿಸ್ತಾನೆ. ಅದಕ್ಕೆ ಕಾಗಿ ಹೇಳುತ್ತೆ, ಗೀಜಗನ ಗೂಡು, ಜೇನುಗೂಡು, ಗೆದ್ದಲ ಹುಳು ಕಟ್ಟುವಂತಹ ಹುತ್ತಗಳು ಎಷ್ಟು ಸುಂದರ ನೋಡ್ರಿ. ಅದಕ್ಕೆ ಗೀಜಗನ ಗೂಡು, ಇದನ್ನು ನಾವು ನೋಡಿ ಪ್ರಕೃತಿಯ ವಾಸ್ತುಶಿಲ್ಪಿ ಅಂತ ಕರಿತೀವಿ. ಪ್ರಕೃತಿಯ ವಾಸ್ತುಶಿಲ್ಪಿ ಗೀಜಗನ ಗೂಡು ಕಟ್ಟಿದಂತೆ ಬೇರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟು ಸುಂದರವಾಗಿ ಅದು ಗೂಡುಗಳನ್ನು ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಂದರವಾಗಿ ಗೂಡನ್ನು ಕಟ್ಕೊಳ್ತದೆ ಯಾವುದು, ಗೀಜಗನ ಹಕ್ಕಿ. ಅದು ಈಗ ನಾವು ನಮ್ಮ ಮನೆಗಳಲ್ಲಿ ಯಾವ ರೀತಿ ಕೋಣೆಗಳನ್ನು ಅಥವಾ ರೂಮ್ಗಳನ್ನು ಯಾವ ರೀತಿ ಮಾಡ್ಕೊಳ್ತೀವಿ, ಅದೇ ರೀತಿ ಕೂಡ ಅದು ಕೂಡ ಕೋಣೆಗಳನ್ನು ಮಾಡ್ಕೊಂಡಿರುತ್ತದೆ. ಅಷ್ಟೇ ಅಲ್ಲದೆ ಜೇನುಗೂಡು ಕಟ್ಟುವಂತಹ ಒಂದು ಗೂಡಾಗಿರ್ಬೋದು, ಗೆದ್ದಲ ಹುಳುಗಳು ಕಟ್ಟಿರ್ತಕ್ಕಂಥ ಹುತ್ತಗಳು ಕೂಡ ಎಷ್ಟು ನೀಟಾಗಿರ್ತವೆ. ಇದರ ಮುಂದೆ ನೀವು ಮಾಡಿರ್ತಕ್ಕಂಥ ಮನೆಗಳು, ನೀವು ನಿರ್ಮಿಸಿರ್ತಕ್ಕಂಥ ಮನೆಗಳೇನು ಅಷ್ಟು ಸುಂದರ ಅಲ್ಲವೇ ಅಲ್ಲ. ಕಸದಿಂದ ಮಾಡಿರುವ ನಮ್ಮ ಸಾಧನೆ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ. ನಾವು ಮನೆ ಕಟ್ಟಬೇಕಾದ್ರೆ ಪ್ರಕೃತಿಯಲ್ಲಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಆಗ ಪ್ರಕೃತಿಯ ಕೆಲವು ಭಾಗಗಳನ್ನು ನಾಶಪಡಿಸ್ತೀವಿ. ಆದರೆ ಪ್ರಾಣಿ ಪಕ್ಷಿಗಳು ಕಟ್ಟುವಂತಹ ಗೂಡುಗಳೇನಿದ್ದಾವೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕೃತಿಯನ್ನು ನಾಶ ಮಾಡಿ ಆ ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಬಳಕೆ ಮಾಡೋದಿಲ್ಲ. ನಾವು ಅಷ್ಟೇ ಸುರಕ್ಷಿತವಾಗಿ ಪ್ರಕೃತಿಗೆ ಹಾನಿ ಮಾಡದಂತೆ, ಪರಿಸರಕ್ಕೆ ಹಾನಿ ಮಾಡದಂತೆ ನಾವು ಗೂಡುಗಳನ್ನು ಕಟ್ಕೊಳ್ತೀವಿ ಅಂತ ಕಾಗೆ ಹೇಳುತ್ತೆ. ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ. ಈ ಪ್ರಾಣಿ ಪಕ್ಷಿಗಳ ಒಂದು ಬುದ್ಧಿವಂತಿಕೆ ಅವನಿಗೆ ಗೊತ್ತಾಗ್ಬಿಡ್ತದೆ. ಅದರಿಂದ ಅವನು ಬೆರಗಾಗ್ತಾನೆ, ಅವನಿಗೆ ವಿಸ್ಮಯ ಆಗೋಗ್ತದೆ. ಓಹೋ, ಪ್ರಾಣಿ ಪಕ್ಷಿಗಳು ತಮ್ಮ ಬುದ್ಧಿವಂತಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾವೆ ಅಂತ. ಮಾನವ ಆಶ್ಚರ್ಯದಿಂದ, ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು? ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ವಾ, ನಿಮ್ಗೆ ಇದೆಲ್ಲ ಹೇಗೆ ತಿಳಿಯಿತು ಅಂತ ಕೇಳಿದಾಗ ಕೊಕ್ಕರೆ ಕೊಕ್ಕರೆ ಅದರ ದೇಹ ಸಣ್ಣಕ್ಕೆ ಇರ್ತಕ್ಕಂಥದ್ದು, ಅದು ನಡಿಬೇಕಾದ್ರೆ ಬಳುಕುತ್ತಾ ನಡೆಯುತ್ತೆ. ಆಗ ಹೇಳುತ್ತೆ, ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ. ನೋಡಿ, ಕೊಕ್ಕರೆಗಳು ಕೆಲವು ತಿಂಗಳು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ತಮ್ಮ ಸಂತಾನೋತ್ಪತ್ತಿಯನ್ನು ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಬೇರೆ ಕಡೆಗೆ ಕರ್ಕೊಂಬರ್ತವೆ, ವಲಸೆ ಹೋಗ್ತವೆ. ಹೀಗೆ ದೇಶ ವಿದೇಶಗಳಿಗೆ ವಲಸೆ ಹೋಗ್ತೇವೆ. ಅಲ್ಲಿರ್ತಕ್ಕಂಥ ಗೆಳೆಯರೊಂದಿಗೆ ನಾವು ಚರ್ಚೆಯನ್ನು ಮಾಡ್ತೇವೆ. ಇದು ನಿನಗೆ ತಿಳಿದಿಲ್ವೇ ಅಂತ ಕೊಕ್ಕರೆ ಹೇಳುತ್ತೆ. ಅದಕ್ಕೆ ಅಷ್ಟೇ ಅಲ್ಲದೆ ಮರ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಈ ಪ್ರಾಣಿ ಪಕ್ಷಿಗಳು ಮಾನವನೊಂದಿಗೆ ಮಾತನಾಡ್ತಾ ಇರ್ತಕ್ಕಂಥ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದಂಥ ಮರ ಸಹನೆಯಿಂದ ಆಲಿಸ್ತಾ ಇತ್ತು. ಆ ಮರ ಹೇಳುತ್ತೆ, ಮಾನವ, ನೀನು ಏನೇ ಮಾಡಿದ್ದರೂ ಕೂಡ ಅದು ಪ್ರಕೃತಿಯ ಮುಂದೆ ನೀನು ಪ್ರಕೃತಿಯಿಂದನೇ ಅದನ್ನು ಮಾಡಿರ್ತೀಯ. ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯು ನಾಶವೆಂಬುದನ್ನು ಮೊದಲು ಅರ್ಥಕೋ. ನೀನೇನಾದರೂ ಮಾಡೋದಿದ್ದರೆ ಆ ಪ್ರಕೃತಿಯನ್ನು ನಾಶ ಮಾಡಿರ್ತೀಯ. ಆದರೆ ನೀನು ಪ್ರಕೃತಿಯಲ್ಲಿರ್ತಕ್ಕಂಥ ಕಾಡನ್ನು ನಾಶ ಮಾಡಿ ನೀನು ಬೆಳೆಯೋದಾದರೆ ಅದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಉಳಿಯೋದಿಲ್ಲ. ಅದಕ್ಕೆ ನೀನು ಮೊದಲು ಕಾಡಿನ ಸಂರಕ್ಷಣೆಯನ್ನು ಮಾಡು, ಕಾಡನ್ನು ಉಳಿಸು. ನೀನು ಸಾಲು ಮರದ ತಿಮ್ಮಕ್ಕನನ್ನು ನೋಡು. ಸಾಲು ಮರದ ತಿಮ್ಮಕ್ಕ, ಆಕೆಯನ್ನು ವೃಕ್ಷಮಾತೆ ಅಂತ ಕರೀತಾರೆ. ಸಾಲು ಮರದ ತಿಮ್ಮಕ್ಕನನ್ನು, ಆಕೆ ಅನಕ್ಷರಸ್ಥೆ, ಓದು ಬರಹ ಗೊತ್ತಿಲ್ಲ. ಆದರೆ ತನಗೆ ಮಕ್ಕಳಿಲ್ಲ ಅನ್ನೋ ಒಂದು ಕೊರಗನ್ನು ನೀಗಿಸ್ಕೊಳ್ಳೋದಕ್ಕೆ ಸಾಲು ಮರಗಳನ್ನು ಬೆಳೆಸ್ತಾಳೆ. ಈಗ ಆಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾಳೆ, ಸಾಲು ಮರದ ತಿಮ್ಮಕ್ಕ. ಆಕೆಯನ್ನು ನೋಡು, ಆಕೆಯನ್ನು ನೋಡಿ ನೀನು ಕಲಿತುಕೋ. ಮೊದಲು ನಿನ್ನ ಸುತ್ತಮುತ್ತಲಿನ ಪರಿಸರವನ್ನು, ಪ್ರಕೃತಿಯನ್ನು ಉಳಿಸು. ನಿನ್ನ ಬುದ್ಧಿವಂತಿಕೆಯನ್ನು ಆಗ ತೋರಿಸು. ಏಳು, ಎಚ್ಚರಗೊಳ್ಳು, ಸಮಯ ಮೀರುವ ಮುನ್ನ ಎದ್ದೇಳು. ಈಗಾಗಲೇ ನೀನು ಸಾಕಷ್ಟು ಹಾನಿಯನ್ನು ಮಾಡಿದ್ದೀಯಾ, ಮುಂದೆ ನಿನಗೆ ಆಪತ್ತು ಕಾದಿದೆ. ಅದರಿಂದ ಈ ದಿನವೇ ನೀನು ಎಚ್ಚೆತ್ತುಕೊಳ್ಳೋ ಒಂದು ಮನಸ್ಸನ್ನು ಮಾಡು ಅಂತ ಮರ ಮಾನವನಿಗೆ ಹೇಳುತ್ತದೆ.
ಅಷ್ಟರಲ್ಲಿ ಅಮ್ಮ ರಾಜು ಹೇಳು ಶಾಲೆಗೆ ತಡವಾಗುತ್ತೆ ಅಂತ ಕೂಗ್ತಾಳೆ. ಎದ್ದೇಳು ಎಂಬ ಕೂಗಿಗೆ ಏನು ಮಾಡ್ತಾನೆ ರಾಜು ಎಚ್ಚರಗೊಳ್ತಾನೆ. ಇಷ್ಟೊತ್ತು ಈ ಪ್ರಾಣಿಗಳ ಸಂಭಾಷಣೆ ನಡೆದಿದ್ದು ಕನಸಿನಲ್ಲಿ. ಯಾರ ಕನಸಿನಲ್ಲಿ? ರಾಜುವಿನ ಕನಸಿನಲ್ಲಿ. ರಾಜು ಹೇಳ್ತಾನಮ್ಮ, ಅಮ್ಮ ನನಗೆ ಕನಸು ಬಿದ್ದಿತ್ತು. ಎಂಥ ಕನಸು ಗೊತ್ತಾ? ನನಗೆ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯೋದಕ್ಕೆ ಬಂದಿದ್ದಂತಹ ಮಾನವನ ಒಂದು ಮನಸ್ಸನ್ನು ಪರಿವರ್ತನೆ ಮಾಡಿದಂತಹ ಒಂದು ಕನಸು ಬಿದ್ದಿತ್ತು. ಅದರಲ್ಲಿ ಎಷ್ಟೊಂದು ಪ್ರಾಣಿ ಪಕ್ಷಿಗಳಿದ್ದವು ಗೊತ್ತಾ ಅಂತ ರಾಜು ಹೇಳ್ತಾನೆ. ಅದಕ್ಕೆ ಅಮ್ಮ ಹೇಳ್ತಾಳೆ, ಹೌದು ನಿಜವಾಗಿಯೂ ನಿನಗೆ ಬಿದ್ದಿದ್ದಂಥ ಕನಸು ಒಳ್ಳೆಯದು. ನೀನು ರಾತ್ರಿ ಮಲಗಬೇಕಾದ್ರೆ ಕಾಡಿನ ಒಂದು ಕಥೆಯನ್ನು ಓದಿ ಮಲಗಿದ್ದೀಯಲ್ವಾ, ಅದಕ್ಕೆ ನಿನಗೆ ಕಾಡಿನ ಒಂದು ಕನಸು ಬಿದ್ದಿದೆ. ನೋಡಿ, ಈಗ ನಾವು ಎದ್ದಿದ್ದೀವಲ್ಲ, ಇದು ಕೂಡ ಕೋಳಿ ಕೂಗಿನಿಂದ ನಾವು ಎದ್ದಿದ್ದೀವಿ. ಅದಕ್ಕೆ ನಾವು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಯಿಂದ ಆಧರಿಸೋದ್ರ ಜೊತೆಗೆ ಕಾಡಿನ ಅಥವಾ ನಮ್ಮ ಪರಿಸರದ ಬಗೆಗೆ ನಾವು ಕಾಳಜಿಯನ್ನು ವಹಿಸಬೇಕು ಅಂತ ತಾಯಿ ಮಗನಿಗೆ ಬುದ್ಧಿ ಮಾತುಗಳನ್ನು ಹೇಳ್ತಾಳೆ. ಇಲ್ಲಿಗೆ ಈ ಪಾಠವನ್ನು, ಈ ತರಗತಿಯನ್ನು ಮುಗಿಸೋಣ. ಈಗಾಗಲೇ ಪಾಠದಲ್ಲಿ ಬಂದಿರತಕ್ಕಂಥ ಪದಗಳ ಅರ್ಥವನ್ನು ತಿಳಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.